ಡಬಲ್ ಮ್ಯಾರೇಜ್ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಆಶಾ ವಿನೋದ್ ಇಬ್ಬರು ಒಬ್ಬರನ್ನೊಬ್ಬರ ಪ್ರೀತಿಸಿದ್ರು. ಆದರೆ ಅವರ ಜೀವನದಲ್ಲಿ ಬಂದಂತಹ ಟ್ವಿಸ್ಟ್ಗಳೇನು ಅದರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಆಶಾ ಆಗಸ್ಟ್ 14ನೇ ತಾರೀಕು ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದ್ರಿ. ಯಾಕೆ ಆಗಸ್ಟ್ 14ಕ್ಕೆ ಡಿಸೈಡ್ ಮಾಡಿದ್ರಿ? ಆಗಸ್ಟ್ 14th ಇವ್ರ ಮಮ್ಮಿ ಬರ್ಡೇ, ಅವತ್ತೇ ಮದುವೆ ಆಗೋಣ ಅಂತ ಡಿಸೈಡ್ ಆದ್ವಿ. ಸೊ ಆಮೇಲೆ ಮದುವೆ ಅವತ್ತು ಎಲ್ಲಿ ನಡೆಸಿದ್ರಿ ಮದುವೆನ? ಅವ್ರ ಮನೇಲಿ ಅವ್ರ ಪೇರೆಂಟ್ಸ್ ಇದ್ರು, ಎಲ್ಲರೂ ಬಂದಿದ್ರು. ಅವ್ರ ನಿರೀಕ್ಷೆಯಲ್ಲಿ ಆಯ್ತು ಮದುವೆ ಆಯ್ತು. ನಿಮ್ದು ಮದುವೆ ಆಗಿದೆ ಅಂತ ನಿಮ್ಮ ಫ್ಯಾಮಿಲಿಗೆ ಗೊತ್ತಾಗಿದ್ಯಾ ಅವಾಗ? ನಮ್ಮ ಮನೇಲಿ ಮೊಬೈಲ್ ನಂದು ನೆಟ್ವರ್ಕ್ ಟ್ರೇಸ್ ಮಾಡಿ ಬಂದಿರೋದು. ಈ ತರ ಮಿಸ್ಸಿಂಗ್ ಆಗಿದೆ ಅಂತ ಕಂಪ್ಲೇಂಟ್ ಮಾಡಿ ಅಲ್ಲೋಗಿ ಇವನು ತುಂಬಾ ಸ್ಟೇಷನ್ ಹತ್ರ ಜಗಳ ಮಾಡಿದಾನೆ. ಹುಡ್ಗ ಹುಡ್ಕೊಡಿ ನಮ್ಗೆ ಬೇಗ ಅಂತ. ಯಾರು ಹುಡ್ಗ? ಅಂದ್ರೆ ಮದುವೆ ಆಗ್ಬೇಕಂತ ಇದ್ನಲ್ಲ ಶ್ರೀನಿವಾಸ್. ಓಕೆ. ಅವ್ನು ಹೋಗಿ ಫೋರ್ಸ್ ಮಾಡಿ ಎಲ್ಲ ಮಾಡಿ ನಮ್ಮ ಮಾವನ ಜೊತೆ ಮಾಡಿ PC ಗಳ ಜೊತೆ ಕಳ್ಸಿದಾನೆ, ನೆಟ್ವರ್ಕ್ ಟ್ರೇಸ್ ಮಾಡಿಸಿ. ಆಮೇಲೆ ಅವರು ಬಂದು ನೈಟು ಎಲ್ಲ ಕ್ಯಾಶುವಲ್ ಆಗಿ ಮಾತಾಡಿ ಇಲ್ಲ ಮದುವೆ ಮಾಡಿಸ್ಬಿಡ್ತೀವಿ ರಿಜಿಸ್ಟರ್ ಮ್ಯಾರೇಜ್ ಅಂತ ಹೇಳಿ ಕರ್ಕೊಂಡು ಹೋಗಿದ್ದು. ಅಂದ್ರೆ ನಿಮ್ದು ಮತ್ತೆ ವಿನೋದ್ದು ರಿಜಿಸ್ಟರ್ ಮ್ಯಾರೇಜ್ ಮಾಡ್ತೀವಿ ಅಂತ ಕರ್ಕೊಂಡು ಹೋಗಿದ್ದು. ಇಬ್ಬರನ್ನು ಕರ್ಕೊಂಡು ಹೋದ್ರು ಮನೆಯಿಂದ. ಒಬ್ಳ ಆಗಿದ್ರೆ ನಾನು ಹೋಗ್ತಾ ಇರ್ಲಿಲ್ಲ. ವಿನೋದ ಹೇಳಿದ್ರು ಇಬ್ಬರನ್ನು ಕರ್ಕೊಂಡು ಹೋಗ್ತಾ ಇದಾರೆ, ಏನ್ ಪ್ರಾಬ್ಲಮ್ ಇಲ್ಲ, ಹೋಗೋಣ ನಡಿ ಅಂತ. ಬಟ್ ಕಾರ್ ಹತ್ರ ಹೋದ್ಮೇಲೆ ಇಲ್ಲಪ್ಪ ನೀನ್ ಬೆಳಗ್ಗೆ ಸ್ಟೇಷನ್ ಹತ್ರ ಬಾ, ನಮ್ಮ ಹುಡುಗಿನ ಕರ್ಕೊಂಡು ಹೋಗ್ತೀವಿ, ಬೆಳಗ್ಗೆ ಸ್ಟೇಷನ್ ಹತ್ರ ಕರ್ಕೊಂಡು ಬರ್ತೀವಿ, ಹುಡುಗಿ ಏನು ಸ್ಟೇಟ್ಮೆಂಟ್ ಕೊಡ್ತಾಳೋ ಅದ್ರ ಪ್ರಕಾರ ಅಲ್ಲೇ ರಿಜಿಸ್ಟರ್ ಮಾಡಿ ಮನೆಗೆ ಕಳಿಸ್ತೀವಿ ಅಂತ ಹೇಳಿ ಕರ್ಕೊಂಡೋದ್ರು. ಮನೆಗೆ ಹೋದ್ಮೇಲೆ ನನ್ನ ಏನು ಮಾತಾಡಲಿಲ್ಲ, ಸೈಲೆಂಟ್ ಆಗಿ ಬಿಟ್ಬಿಟ್ರು. ಏನು ಮಾತಾಡ್ಸಕ್ಕೆ ಹೋಗ್ಲಿಲ್ಲ. ಬೆಳಗ್ಗೆನೂ ಏನು ಮಾತಾಡ್ಸಲಿಲ್ಲ, ಸುಮ್ಮನೆ ಆಗ್ಬಿಟ್ರು. ನಾನು ಸುಮ್ಮನೆ ಇದ್ದೆ, ಊಟನೂ ಮಾಡಿಲ್ಲ, ಏನೂ ಮಾಡಿಲ್ಲ. ಊಟ ಮಾಡು ಅಂದ್ರು. ನನಗೆ ಬೇಡ, ಏನಾದ್ರು ರೆಸ್ಪಾನ್ಸ್ ಬಂತ ಅಂದರೆ ಆ ಕಡೆಯಿಂದ ಏನೂ ರೆಸ್ಪಾನ್ಸ್ ಬಂದಿಲ್ಲ ಅಂತಲೇ ಹೇಳಿದ್ರು. ಇವರು ಕಮಿಷನರ್ ಆಫೀಸಲ್ಲಿ ಎಲ್ಲ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಯಾವ ಮಿಸ್ಸಿಂಗ್ ಕಂಪ್ಲೇಂಟ್ ಬಂದಿಲ್ಲ ಅಂತ ಸ್ಟೇಷನ್ ಕಡೆಯಿಂದ ರಿಪ್ಲೈ ಬರ್ತಾ ಇತ್ತಂತೆ. ಓಕೆ, ಅಂದ್ರೆ ಸುಳ್ಳು ಹೇಳಿ ಅಲ್ಲಿಗೆ ಕರ್ಕೊಂಡು ಅವ್ರಿಗೆಲ್ಲ ದುಡ್ಡು ಕೊಟ್ಟು ಎಲ್ಲ ಮಾತಾಡಿ ಇವರ ಪ್ರೀ ಪ್ಲಾನ್ ಮಾಡ್ಕೊಂಡು ಬಂದಿರೋದು. ಆಮೇಲೆ ನನಗೆ ತುಂಬಾ ಫೋರ್ಸ್ ಮಾಡಿದ್ರು ಬೇಡ ಅಂತ. ನಮ್ಮ ಮಾವ ಅವರೆಲ್ಲ ಒಂದು ಸ್ವಲ್ಪ ಪಂಚಾಯತಿ ಮೆಂಬರು ಅವರೆಲ್ಲ ಬಂದು ಹೇಳಿದ್ರು, ನೋಡು ಯೋಚನೆ ಮಾಡು, ಹೋಗಬೇಡ ಅಂತ. ನಾನು ಒಂದೇ ಮಾತು ಹೇಳ್ದೆ, ಇಲ್ಲ ಹೋಗ್ತೀನಿ ಅಂತ ಆಟ ಮಾಡಿದ್ದಕ್ಕೆ ನಮ್ಮ ಮಾವ 2 ಏಟು ಹೊಡೆದ್ರು. ಓಕೆ ವಿನೋದ್, ಈ ಟೈಮಲ್ಲಿ ಒಂದು ಪ್ರಶ್ನೆ ಕೇಳಬೇಕು ಅನ್ಸುತ್ತೆ. ಅಂದರೆ ಅವ್ರ ಮನೇಲಿ ಮೊದಲೇ ಲವ್ ಮ್ಯಾರೇಜ್ ಅಂದರೆ ಆಗಲ್ಲ, ಈ ಹಿಂದೆ ಕಸಿನ್ದ ಏನೆಲ್ಲ ಅವಾಂತರಗಳಾಗಿದೆ ಅಂತ ಗೊತ್ತಿದ್ದು ನೀವು ಹೇಗೆ ಆಶಾನ ಒಬ್ಬಳನ್ನೇ ಹೋಗಕ್ಕೆ ಬಿಟ್ರಿ? ಅಂದರೆ ಕಾರ್ ಹತ್ರ ಬಂದು ಅವ್ರೇನೋ ಹೇಳಿದ್ರು ಅಂತ? ಇಲ್ಲ, ಕಾರಲ್ಲಿ ಕುತ್ಕೊಂಡಿದ್ವಿ, ನಾವಿಬ್ರು ಕುತ್ಕೊಂಡಿದ್ವಿ, ಗಾಡಿ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ಅವ್ರಿಗೆ ಇಮಿಡಿಯೇಟ್ ಒಂದು ಕಾಲ್ ಬಂತು, ಒಂದು PC-ಗೆ. ಅವ್ರು ಮಾತಾಡಿದ್ರು. ಅವ್ರು ಮಾತಾಡಿದ್ಮೇಲೆ ಅವರು ಹೇಳಿದ್ದು, ಹುಡುಗನ ಅಲ್ಲೇ ಬಿಟ್ಬಿಡಿ, ಹುಡುಗಿನ ಕರ್ಕೊಂಬನ್ನಿ. ಯಾಕಂದರೆ ನನ್ನ ಮೈಂಡಲ್ಲಿ ಅವಾಗ ಮೈಂಡ್ ಸೆಟ್ ಬಂದಿದ್ದು ಒಂದೇ, ರಾತ್ರಿ ಹೋಗ್ತಾ ಇದ್ರೆ ಸಸ್ಪೆಕ್ಟ್ ಥರ ಕರ್ಕೊಂಡೋಗಿ ಇಡೀ ರಾತ್ರಿ ಇಟ್ಕೊಳಕ್ಕಾಗೋದಿಲ್ಲ. ಬಹುಶಃ ವಿಚಾರಣೆ ಆದರೂ ಬೆಳಿಗ್ಗೆನೇ ಮಾಡೋದು. ಸೊ ಕರ್ಕೊಂಡು ಹೋಗ್ತಿರೋ ಆ ಮೈಂಡ್ ಅವಾಗ ಬಂತು ಅಷ್ಟೇ ನನಗೆ. ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. ನಾವು ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. ಪೊಲೀಸ್ ಸ್ಟೇಷನಲ್ಲಿ ಎಲ್ಲ ಕೇಳಿದ್ರು, ಏನೇನಾಯಿತು ಎಲ್ಲ ಹೇಳಿದ್ರು. ನಾನು ಹೇಳಿದೆ, ಮಮ್ಮಿನೂ ಎಲ್ಲ ಹೇಳಿದ್ರು, ಈ ಥರ ಎಲ್ಲ ಆಯಿತು ಅಂತ. ಆಮೇಲೆ ಓಕೆ, ನೀನು ಪ್ರೀತಿ ಮಾಡ್ತಿದ್ಯಾ, ನಾನು ಒಪ್ಕೊತೀನಿ, ಇಲ್ಲ ಅಂತ ನಾನು ಹೇಳಲ್ಲ. ಆಕಿನ ಪ್ರೀತಿ ಮಾಡ್ತಿದ್ರೆ ನಾನು ಒಪ್ಕೊತೀನಿ. ಬಟ್ ಎಷ್ಟೊಂದು ಸಲ ಈ ಥರ ವಾಪಸ್ ಹೋಗ್ಬಿಟ್ಟಾಗ ಹುಡುಗಿ ನಿಮ್ಮ ಕಡೆಯಿಂದ ನೀವು ಟ್ರೈ ಮಾಡ್ತೀರಾ, ಕೊನೆಯಲ್ಲಿ ಆಗೋದೇನಪ್ಪ ಅಂತಂದರೆ ಹುಡುಗಿ ಇಲ್ಲ ನನ್ನ ಪೇರೆಂಟ್ಸ್ ತೋರಿಸಿದ ಹುಡುಗನೇ ಮದುವೆ ಆಗೋದು. ಭಯ ಇತ್ತು ನಿಮ್ಮಲ್ಲೂ? ಭಯ ನನಗೆ ಬಂದಿಲ್ಲ, ಬಟ್ ಫ್ಯಾಮಿಲಿ ಮೆಂಬರ್ಸ್ ಸ್ವಲ್ಪ ಶುರು ಆಗ್ತಾ ಇತ್ತು. ಓಕೆ. ಸೊ ಆಶಾ, ನೀವು ಹೇಳಿದ್ರಿ ಅಂದರೆ ಇವಾಗ ಮದುವೆ ಆಗಕ್ಕೆ ಇಷ್ಟಪಡ್ತಾ ಇದ್ದಂತಹ ಶ್ರೀನಿವಾಸ್ ಹುಡುಕ್ದ. ಅಂದರೆ ನಿಮ್ಮಿಬ್ಬರದು ಮದುವೆ ಆಗಿದೆ ಅಂತ ಗೊತ್ತಿದ್ದು ಆತ ಯಾಕೆ ಪೊಲೀಸರನ್ನ ಜೊತೆ ಕರ್ಕೊಂಡ್ಬಂದು ಹುಡುಕ್ಸೋ ಪ್ರಯತ್ನ ಮಾಡ್ದ? ಅವ್ನಿಗೆ ಮದುವೆ ಆಗಿದ್ರು, ಯಾರ ಜೊತೆ ಮದುವೆ ಆಗಿದ್ರು ಪರವಾಗಿಲ್ಲ, ನಾನು ಮತ್ತೆ ಮದುವೆ ಆಗಲೇಬೇಕು, ಊರಲ್ಲಿ ಎಲ್ಲರಿಗೂ ಹೇಳ್ಕೊಂಡಿದ್ದ. ಓಕೆ, ಇವಾಗ ನಮ್ಮ ಜೊತೆ ಶ್ರೀನಿವಾಸೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ನಿಮ್ಮ ಮೇಲೆ ಆಶಾ ಆರೋಪ ಮಾಡ್ತಿರೋದೇನೆಂದರೆ ಮದುವೆ ಆಗಿದೆ ನನಗೆ ಅಂತ ಗೊತ್ತಿದ್ದೂ ನನ್ನನ್ನು ಹುಡುಕ್ಸೋ ಪ್ರಯತ್ನ ಮಾಡಿದ್ರು, ನಮ್ಮ ಮದುವೆ ಮುರಿಯೋ ಪ್ರಯತ್ನ ಮಾಡಿದ್ರು, ವಿನೋದ್ ಮತ್ತು ಆಶಾ ಮದುವೆ ಮುರಿಯೋದಕ್ಕೆ ನೀವು ಪ್ರಯತ್ನ ಮಾಡಿದ್ರಿ ಅಂತ ಹೇಳ್ತಿದ್ದಾರೆ. ಏನು ಹೇಳ್ತೀರಾ ನೀವು ಇದಕ್ಕೆ? ಮೇಡಮ್, ಇಲ್ಲ ಮೇಡಮ್, ಅದು ಅವ್ರಿಗೆ ಬಂದು ಇಲ್ಲಿ ಅವ್ರ ಅತ್ತೆಯವ್ರ ಮನೇಲಿ ಎಲ್ಲೋ ಇದ್ರು ಮೇಡಮ್. ಅವ್ರು ಬಂದು ನಮ್ಗೆ ಏನು ಹೇಳಿಲ್ಲ ಮೇಡಮ್, ಸುಳ್ಳು ಹೇಳಿ. ನಾನು ಕೇಳಿದಾಗ ಸರಿ ನಾನು ಎಲ್ಲೋ ಹೋಗಿ ನಮ್ ಕೆಲ್ಸದ ಮೇಲೆ ಹೋಗ್ಬೇಕು ಅಂತ ಕೇಳ್ದೆ ನಮ್ಮ ಮನೇಲಿ. ಅದು ನಮ್ಮ ಮನೇಲಿ ಒಪ್ಪದಿದ್ದಕ್ಕ ನಮ್ಮ ಅತ್ತೆಯವ್ರ ಮನೇಲಿ ಹೋಗಿ ಇದ್ದೆ ಅಂತೇಳಿ ಸುಳ್ಳು ಹೇಳ್ಬಿಟ್ಟು ಎಲ್ಲ ಒಪ್ಕೊಂಡು ನಾನು ಮದ್ವೆ ಆಗ್ತೀನಿ ಅಂತ ಎಲ್ಲಾರು ಒಪ್ಕೊಂಡು ನಾನು ರಿಜಿಸ್ಟರ್ ಮೇಲೆ ಕೈವಾರದಲ್ಲಿ ಆಗಿದ್ದೀನಿ ಮೇಡಮ್. ಏನ್ ಹೇಳ್ತೀರಾ ಆಶಾ? ನೋಡಿ, ನಿಮ್ಮ ಮುಂದೆನೆ ಹೇಳ್ತಿದ್ದಾರೆ. ಇಲ್ಲ ಮೇಡಮ್, ಎಲ್ಲ ಪ್ರೀ ಪ್ಲಾನ್ಡ್ ಇದು. ನಾನು ಒಪ್ಕೊಂತೀನಿ. ನಮ್ಮ ಮಾವಾಗೆ ಗೊತ್ತಿತ್ತು, ಇವನಿಗೂ ಗೊತ್ತಿತ್ತು. ಅವನೇ ಜಗಳ ಮಾಡಿದಾಗ ಅವ್ರ ಮೈಯಿಂದಾನೆ ಹೇಳಿದಾನೆ. ಏನಂತ? ಅದೇ, ನಿಮ್ಮ ಮನೇಲಿ ಹುಡುಕ್ತಾ ಇರ್ಲಿಲ್ಲ, ಬಿಟ್ಬಿಡ್ತಾ ಇದ್ರು, ನಿನ್ ಕಸಿನ್ ವಿಷಯದಲ್ಲೇ ಇಷ್ಟ ಆಗಿತ್ತು, ತಿರ್ಗಾ ಯಾಕೆ ನಾವು ಪ್ರಾಬ್ಲಮ್ ಮಾಡ್ಕೊಳೋದು ಅಂತ ಬಿಟ್ಬಿಡ್ತಾ ಇದ್ರು, ನಾನೇ ಹುಡುಕ್ಸಿದ್ದು ಅಂತಾನು ಅವನೇ ಅವನ ಬಾಯಿಂದ ಹೇಳಿದಾನೆ. ಏನ್ ಶ್ರೀನಿವಾಸ್ ಹೀಗೆ ಹೇಳಿ? ಅಂದ್ರೆ ನೀವೇ ಪ್ರೀ ಪ್ಲಾನ್ಡ್ ಆಗಿ ಎಲ್ಲ ಪ್ಲಾನ್ ಮಾಡ್ಕೊಂಡು PC-ಗಳನ್ನೂ ಕರ್ಕೊಂಡು ಪೊಲೀಸ್ ಸ್ಟೇಷನ್ ಯಾವ್ದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿರ್ಲಿಲ್ಲ, ಅವ್ರ ಮಾವನ್ನ ನೀವು ಪುಸ್ಲಾಯಿಸ್ಕೊಂಡು ಇಬ್ರು PC-ಗಳನ್ನ ಕರ್ಕೊಂಡ್ಬಂದು? ಇಲ್ಲ ಮೇಡಮ್, ನಾನು ನಮ್ಮ ಅವ್ರ ಅತ್ತೆಯವ್ರ ಮನೆಗೆ ಇದ್ಲು ಫಸ್ಟ್ ಟೈಮ್ ನೋಡಿದಾಗ ಹುಡುಗಿ. ಯಾರು ಅವ್ರ ಅತ್ತೆ ಅಂದ್ರೆ ಯಾರು? ಇಲ್ಲಿ ಮಲ್ಸಂದ್ರದಲ್ಲಿ ಅವ್ರ ಅತ್ತೆ ಅವ್ರ ರಿಲೇಷನ್ ಇದ್ರು ಮೇಡಮ್. ಅಲ್ಲೋಗಿ ಕೇಳಿದ್ದು, ನಾನು ಒಬ್ನೇ ಕೇಳ್ದೆ.
ಒಳಗಡೆ ಹೋಗಿ ಸರಿ ನನ್ಗೆ ಇಷ್ಟ ನಾನು ಬರ್ತೀನಿ ನೀವ್ ಇವಾಗೆ ಬರ್ತೀನಿ ಅಂತ ಹೇಳಿದ್ರು ಅಷ್ಟು ಮಾತಾಡಿ, ನೀವೇ ಮಾತಾಡಿ ಶ್ರೀನಿವಾಸ್. ಆಮೇಲೆ ಎಲ್ಲಾರ ಹತ್ರ ಮಾತಾಡಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ನನ್ನ ಲವ್ ಮಾಡಿದ್ರು ಮೇಡಮ್ ಇವ್ರು. ನಾನು ಗಾಡಿ ಮೇಲೆ ಹೆಸರು ಹಾಕೊಂಡು ಅವ್ನು ಹಾಕ್ಸ್ಕೊಂಡಿದ್ದಾರೆ, ನಾನ್ ಲವ್ ಮಾಡಿಲ್ಲ. ನಂದು ಗಾಡಿ ಇತ್ತು, ಗಾಡಿ ಮೇಲೆ ಹೆಸರು ಹಾಕೊಂಡು ಲವ್ ಮಾಡಿದೆ. ಡಿಗ್ರಿ ಕಾಲೇಜ್ಗೆ ಹೋಗ್ಬೇಕಾದ್ರೆ ಫೀಸ್ ಕೊಟ್ಟಿದ್ದೀನಿ ಮೇಡಮ್ ಅವ್ರಿಗೆ ಕೈಗೆ. ನಾನು ನಮ್ಮ ಮಾವ ತಂದ್ಕೊಟ್ರು ಅಂತ ಕೊಟ್ಟಿದ್ದಾನೆ, ನಾನು ಇಸ್ಕೊಂಡು ಪೇ ಮಾಡಿದ್ದೀನಿ ಅಷ್ಟೇ. ನನ್ನ ಮಾವ ಹೆಸರಲ್ಲಿ ಅವ್ನು ಮಾತಾಡಿದ್ದಾನೆ ನನ್ನ ಹತ್ರ. ಅವನಾಗ ಡೈರೆಕ್ಟ್ ಆಗಿ ನಾನು ಅವನ ಹತ್ರ ಏನು ಹೇಳ್ತಾ ಅಲ್ಲ ಶ್ರೀನಿವಾಸ್, ನೀವು ಆಶಾನ ಇಷ್ಟ ಪಡ್ತಾ ಇರೋದನ್ನ ಅವ್ರ ಹತ್ರ ಡೈರೆಕ್ಟ್ ಆಗಿ ಬಂದು ಯಾವತ್ತಾದ್ರೂ ಹೇಳಿದಿರಾ? ಹೇಳಿದೀನಿ ಮೇಡಮ್. ಯಾವಾಗ ಹೇಳಿದ್ರಿ? ನಾನು ಡಿಗ್ರಿ ಕಾಲೇಜ್ಗೆ ಹೋಗ್ಬೇಕಾದ್ರೆ ಅಕ್ಕ ಇದು ಸಾಯಿಬಾಬಾ ದೇವಸ್ಥಾನದಲ್ಲಿ ಕರ್ಕೊಂಡು ಹೋಗಿ ನಮ್ಮ ಮಾವ ಕರ್ಕೊಂಡು ಹೋಗಿದ್ದು ಸಾಯಿಬಾಬಾ ದೇವಸ್ಥಾನಕ್ಕೆ. ಆವಾಗ ಬಂದು ಹೇಳಿದ್ದು, ನಾನು ಹೇಳಿದ್ದಷ್ಟೇ. ನಮ್ಮ ಮಾವನೂ ಇದ್ರಲ್ಲ, ನಮ್ಮ ಮನೇಲೆಲ್ಲ ಏನ್ ಮಾತಾಡ್ತಾರೋ ಅದಕ್ಕೆ ನಾನು ರೆಸ್ಪಾನ್ಸ್ ಮಾಡ್ತೀನಿ. ಅಲ್ಲಿ ತನಕ ನನಗೆ ವಿನೋದ್ಗೆ ಕಾಂಟ್ಯಾಕ್ಟ್ ಆಗಿರಲಿಲ್ಲ. ನಮ್ಮ ಮಾವನ ಸಾಯಿಬಾಬಾ ಟೆಂಪಲ್ ಕರ್ಕೊಂಡೋದ್ರು, ಅಲ್ಲಿಗೆ ಇವರು ಬಂದ್ರು. ಆಮೇಲೆ ನಮ್ಮ ಮಾವ ನೋಡು ಅವನ ಹತ್ರ ಮಾತಾಡು ಅಂದ್ರು, ಮಾತಾಡ್ದೆ. ನಾನು ಇಷ್ಟ ಹೇಳಿದ್ದು, ನಮ್ಮ ಮನೇಲೆಲ್ಲ ಯಾರನ್ನ ನೋಡಿ ಮದುವೆ ಮಾಡ್ತಾರೋ ಅವ್ರನ್ನ ಆಗ್ತೀನಿ ಅಂತ. ಹೌದಾ ಶ್ರೀನಿವಾಸ್, ಹಾಗೆ ಹೇಳಿದ್ರ ಅವರು? ನಮ್ಮ ಮನೇಲಿ ಒಪ್ಸಕ್ಕೆ ಅವ್ರು ಟ್ರೈ ಮಾಡಿದಾರೆ ಅಷ್ಟೇ. ಅಲ್ಲ, ಒಪ್ಸೋದಕ್ಕೆ ಟ್ರೈ ಮಾಡಿದ್ದೀರಾ, ಆದ್ರೆ ಇವಾಗ ವಿನೋದನ್ನ ಇಷ್ಟ ಪಡ್ತಾ ಇರೋದು ಗೊತ್ತಾದ ಮೇಲೂ, ಮದುವೆ ಆಗಿದೆ ಅಂತ ಗೊತ್ತಾದ ಮೇಲೂ ಅದನ್ನ ಮುರಿದು ನೀವು ಅವಳನ್ನ ಆಶಾನ ಮದುವೆ ಆಗ್ಬೇಕು ಅಂತ ಟ್ರೈ ಮಾಡಿದ್ರ? ಇಲ್ಲ ಮೇಡಮ್, ನಾ ಮಾಡಿಲ್ಲ. ಮತ್ತೆ ಪಿಸಿಗಳನ್ನ ಕರ್ಕೊಂಡು ಅವ್ರ ಮಾವನ್ನ ಅವರೇ ಬಾಯಿಂದ ಹೇಳಿರೋದು. ನನಗೆ ಗೊತ್ತಿಲ್ಲ ಏನ್ ಪ್ಲಾನ್ ಮಾಡಿದಾರೆ ಅಂತ, ಬಟ್ ಅವರೇ ಅವ್ರ ಬಾಯಿಂದ ಹೇಳಿದ್ಮೇಲೆ ತಾನೇ ನನಗೆ ಗೊತ್ತಾಗಿರೋದು. ಇಲ್ಲ ಮೇಡಮ್, ನಾನು ಹೇಳಿಲ್ಲ. ನಮ್ಗೇನು ಗೊತ್ತಿಲ್ಲ. ಚೆನ್ನಾಗಿ ಮಾತಾಡ್ತಾನೆ ಮೇಡಮ್. ನೆನ್ನೆನೂ ಅಷ್ಟೇ ದುಡ್ಡೆಲ್ಲ ಎತ್ಕೊಂಡು ಹೋಗಿದ್ಯಾ ಮಾಡಿದ್ಯಾ ಅಂತ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಮೇಲೆ, ಹೋಗ್ಲಿ ಅವ್ರು ಗೀಟ್ಕೊಂಡ್ರೆ ನನಗೆ ಇಷ್ಟ, ಹೋಗ್ಲಿ ಒಡವೆ ತಗೊಂಡೋಗ್ಲಿ ಬಿಡಿ ಅಂತ ಆ ತರ ಇದ್ದ ಒಪಿನಿಯನ್ ಇದ್ದವರು ಮತ್ತೆ ಯಾರು ಕಂಪ್ಲೇಂಟ್ ಮಾಡ್ತಾರಾ? ನೀವ್ ಹೇಳಿ. ಕಂಪ್ಲೇಂಟ್ ಮಾಡಿದ್ರ ಶ್ರೀನಿವಾಸ್ ನೀವು? ಒಡವೆ ಎಲ್ಲ ತಗೊಂಡು ಹೋಗಿದ್ರು, ದುಡ್ಡೆಲ್ಲ ತಗೊಂಡು ಹೋಗಿದ್ರು? ಅವರು ನಮ್ಮ ಮನೆಯಲ್ಲಿ 30 ದಿನ ನನ್ನ ಜೊತೆ ಸಂಸಾರ ಮಾಡಿ ನಮ್ಮ ಮನೇಲಿ ಒಡವೆ ಈಗ ಅವ್ರ ಕತ್ತಲ್ಲಿ ಕಿವಿಲಿ ಇರೋದು ಒಂದ್ಸೆಟ್ ಇದೆ, ಕೊಡ್ತೀನಿ ಅಂತ ಹೇಳ್ದ. ಬರೀ ಕಿವಿಲಂತೂ ಬರಕಾಗಿಲ್ಲ. ಇದೊಂದು ತಗೊಂಡ್ ಬಂದೀನಿ, ಇದನ್ನ ಕೊಡ್ತೀನಿ. ಅಲ್ಲ, ಕ್ಯಾಶ್ ಎಲ್ಲ ತಗೊಂಡ್ ಬಂದಿದ್ದಾರೆ ಅಂತ ಸುಳ್ಳು ಯಾಕೆ ಹೇಳ್ಬೇಕು? ನಾನು ಕ್ಯಾಶ್ ಎಲ್ಲ ತಗೊಂಡ್ ಬರೋದಾದ್ರೆ ಮೀಡಿಯಾ ಮುಂದೆ ಬರೋ ಅವಶ್ಯಕತೆ ಇರ್ಲಿಲ್ಲ. ದುಡ್ಡೆಲ್ಲ ತಗೊಂಡೋದ್ರೆ ಎಲ್ಲೋ ಹೋಗಿ ಆರಾಮಾಗಿ ಲೈಫಲ್ಲಿ ಸೆಟ್ಲ್ ಆಗ್ಬೋದಾಗಿತ್ತು. ಏನಂತೀರಾ ಶ್ರೀನಿವಾಸ್? ಇಲ್ಲ ಮೇಡಮ್, ಅವಳು ನಂದೇನ್ ತಗೊಂಡಿದ್ದೆಲ್ಲ ಕೊಟ್ಬಿಡ್ಲಿ, ನಂಗೆ ಡೈವರ್ಸ್ ಕೊಡ್ಲಿ ಪ್ಲೀಸ್, ಅವಳೆಲ್ಲೋ ಚೆನ್ನಾಗಿರ್ಲಿ. ಓಕೆ, ಅಂದ್ರೆ ಡಿವೋರ್ಸ್ ಕೊಡೋದಕ್ಕೆ ರೆಡಿ ಇದೀರಾ. ಬಟ್ ನಿಮ್ಮಿಂದ ಒಂದು ತಪ್ಪ ಆಗಿದೆ ಅಂತ ನೀವು ಒಪ್ಕೋತೀರಾ? ಅಂದ್ರೆ ಮದುವೆ ಆಗಿ ಆಲ್ರೆಡಿ ಮದುವೆ ಆಗಿರೋ ಹುಡುಗಿನ ನೀವು ಬಯಸಿದ್ದು ತಪ್ಪು ಅಂತ ಒಪ್ಕೋತೀರಾ? ಮದುವೆ ಆಗಿದ್ದು ನಮ್ಗೆ ಗೊತ್ತಿಲ್ಲ. ಅವರು ಮದುವೆ ಆಗಿದ್ದು ಗೊತ್ತಿಲ್ಲದೆ ಇದ್ರೆ ವಿನೋದ್ ಮನೆ ಹತ್ರ ಪೊಲೀಸ್ಗಳು ಹೋಗೋದಕ್ಕೆ ಹೇಗೆ ಸಾಧ್ಯ? ವಿನೋದ್ ಅಂದ್ರೆ ಅವರು ನಾನ್ ಮದುವೆ ಆದ್ಮೇಲೆ ಇವಾಗ ನೆಕ್ಸ್ಟ್ ಹೋಗಿದ್ರಲ್ಲ ಮೇಡಮ್, ಅವರು ನನ್ನ ಜೊತೆ 3 ತಿಂಗಳು ಇದ್ಲಲ್ಲ ಮೇಡಮ್, ಅವ್ರಿಗೆ ಸಂಸಾರ ಮಾಡ್ಕೊಂಡು. 3 ತಿಂಗಳು ಇದ್ರ ನೀವು? 1 ತಿಂಗಳು ಅಂತ 92 ದಿನ ನಮ್ಮ ಮನೇಲಿ ಕಂಪ್ಯೂಟರ್ ಕ್ಲಾಸ್ ಚಿಕ್ಕಬಳ್ಳಾಪುರ ಕಲ್ಸಿದೀನಿ, ಗಾಡಿಯಲ್ಲಿ ಡ್ರಾಪ್ ಕೊಡ್ತಿದೀನಿ, ATM ಕಾರ್ಡ್ ಕೊಟ್ಟಿದೀನಿ, ಬಸ್ಗೋದಕ್ಕೆ ದುಡ್ಡು ಕೊಟ್ಟಿದೀನಿ, ಬಟ್ಟೆಗಳು ಕೊಡ್ಸಿದೀನಿ. ಹೋಗ್ಲಿ, ಅವ್ರ ಮನ್ಸಿನಲ್ಲಿ ಅಲ್ಲ ಎಲ್ಲಾ ಕೊಡ್ಸಿದ್ರಿ ಶ್ರೀನಿವಾಸ್, ಓಕೆ ಒಪ್ಪಣ. ATM ಕಾರ್ಡ್ ಕೊಟ್ರಿ, ದುಡ್ಡು ಕೊಟ್ರಿ, ಬಟ್ಟೆ ಕೊಡ್ಸಿದ್ರಿ, ಕಂಪ್ಯೂಟರ್ ಕ್ಲಾಸಿಗೆ ಸೇರ್ಸಿದ್ರಿ, ಎಲ್ಲಾ ಮಾಡಿದ್ರಿ. ಆದ್ರೆ ಅವರು ನಿಮ್ಮನ್ನ ಇಷ್ಟ ಪಡ್ತಿದ್ದಾರೆ ಅನ್ನೋದನ್ನ ಕೇಳಿದ್ರಾ? ಅವ್ರಿಗೆ ಇಷ್ಟಪಟ್ಟೆ ಇದೆಲ್ಲ ಮಾಡಲ್ಲ ಮೇಡಮ್. ನಮ್ಮ ಮನೆಗೆ ಬಂದು ಒಡವೆ ಕೊಡ್ಸ್ಕೊಂಡವಳೆ, ದುಡ್ಡು ಕೊಡ್ಸ್ಕೊಂಡವಳೆ, ಇದು ಬಟ್ಟೆ ಕೊಡ್ಸ್ಕೊಂಡವಳೆ. ನಾನ್ ಕೇಳ್ದೇನೆ ಎಲ್ಲಾ ಕೊಡ್ಸಿರೋದು ಅವ್ರೆ, ಅವ್ರ ಬಾಯಿಂದಾನೇ ಹೇಳಿದಾರೆ. ನೀನ್ ಕೇಳಕ್ ಮುಂಚೆನೆ ಎಲ್ಲಾ ಕೊಡಿಸ್ತಾ ಇದೀನಿ, ಎಲ್ಲಾ ಮಾಡ್ತಾ ಇದೀನಿ, ಆದ್ರೂ ನನ್ ಮೇಲೆ ನಿನ್ ಕರುಣೆ ಬರ್ತಾ ಇಲ್ಲ ಅಂತ ಅವನೇ ಅವ್ನ ಬಾಯಿಂದ ಹೇಳಿದಾನೆ. ಇದಕ್ಕೆ ಏನಂತೀರಾ ಶ್ರೀನಿವಾಸ್? ಮೇಡಮ್, ಅದಕ್ಕೆ ಅವ್ರಿಗೆ ಎಲ್ಲ ಸ್ವಲ್ಪ ಟ್ಯಾಲೆಂಟ್ ಚೆನ್ನಾಗಿದೆ, ಏನ್ ಬೇಕೋ ಮಾಡಿದಾಳೆ. ನಂದು ಒಂದ್ ಚೂರು ತಪ್ಪಿಲ್ಲ ಮೇಡಮ್, ಮೋಸ ಆಗೈತೆ. ಅವ್ರಿಗೆ ನಾನು 3 ತಿಂಗಳು ನನ್ನ ಜೊತೆ ಸಂಸಾರ ಮಾಡಿ ಹೋಗಿದ್ದಾಳೆ. ಈಗ ಒಪ್ಪಿದ್ದಾಳೆ, ನಾನೇನು ಮಾಡಕ್ಕಾಗಲ್ಲ. ಈಗ ಬಂದು ನಂಗೆ ಡೈವರ್ಸ್ ಕೊಡ್ತೀನಿ ಅಂತೆಲ್ಲ ನಿನ್ನೆ ಒಪ್ಕೊಂಡಿದ್ದಾಳೆ. ಈಗ ಬಂದು ಡೈವರ್ಸ್ ಕೊಟ್ಟೆ, ನಾನು ಎಲ್ಲೋ ನನ್ಗೆ ಬದುಕ್ತೀನಿ, ನನ್ನ ಇಷ್ಟ ಮೇಡಮ್ ಅದು. ಅವ್ರಿಗೆ ಅಲ್ಲ, ನಿನ್ನೆನು ನೀವು ಯಾವಾಗ ಬಂದ್ರೆ ಕರ್ಕೊಂಡು ಹೋಗ್ತೀನಿ ಅಂತಾನೆ. ಅಲ್ಲ, ಆಶನ್ಗೆ ನೀವು ಬೆದರಿಕೆನೂ ಹಾಕಿದ್ರಂತೆ. ಏನ್ ಹಾಕಿದ್ರು ಬೆದರಿಕೆ? ಆಶಾ ಈ ತರ ಕಾಂಟ್ಯಾಕ್ಟ್ ಮಾಡ್ತಾ ಇದೀನಿ ಅಂತ ಗೊತ್ತಾದಾಗ, ಏನಾದ್ರೂ ನೀನು ಹೋಗೋದಾದ್ರೆ ಆ ಹುಡ್ಗ ನಿಜವಾಗ್ಲೂ ಇರಲ್ಲ, 1 ವಾರ ಬೇಕಾದ್ರೆ ನೀನು ಇಲ್ಲೇ ಇದ್ದು ಟೈಮ್ ಕೊಡು, ಆಮೇಲೆ ಅವ್ರ ಫ್ಯಾಮಿಲಿ ಒಬ್ರು ಇರಲ್ಲ ಅಂತ ಇದಿಸ್ತಾನೆ ಮೇಡಮ್. ಯಾಕೆ ಶ್ರೀನಿವಾಸ್, ಈ ಬೆದರಿಕೆ ನಿಮ್ಮಿಂದ ಬಂದಿಲ್ವಾ? ಇಲ್ಲ ಮೇಡಮ್, ಬಂದಿದೆ. ಇವ್ರಿಗೂ ಕಾಲ್ ಮಾಡಿ ಎದುರಿಸಿದ್ದಾರೆ. ಇವನೇ ನೆಕ್ಸ್ಟ್ ಟೈಮ್ ಮಾತಾಡಿ ವಿನೋದ್. ಶ್ರೀನಿವಾಸ್ ನೇರವಾಗಿದ್ದಾರೆ, ಅವ್ರ ಜೊತೆ ಮಾತಾಡಿ. ಕಾಲ್ ಮಾಡಿದಾಗ ನಾನು ಶ್ರೀನಿವಾಸ್ ಅಂತ ಹೇಳಿಲ್ಲ, ಅಣ್ಣ ಅಂತ ಹೇಳಿಲ್ಲ. ಕುಮಾರ ಮಾತಾಡ್ತಾ ಇದ್ದು ಅಣ್ಣ ಅಂತ ಹೇಳ್ತಾ ಇದ್ದ. ಆಯ್ತಾ, ಹೇಳ್ದ ನನ್ನ ಹತ್ರ ಎಲ್ಲ ಇದೆ, ನಾನು ಅವಳನ್ನ ಚೆನ್ನಾಗಿ ನೋಡ್ಕೊಳ್ತೀನಿ, ಮರ್ತ್ಬಿಡು ಹಾಗೆ ಹೇಗೆ ಅಂತ ಹೇಳ್ದ. ಆಮೇಲೆ ಹೇಳ್ದೆ, ನಿನ್ನ ಹತ್ರ ಏನೋ ಸಾಕೋಕೆ ಯೋಗ್ಯತೆ ಇದೆ ನಿನಗೆ, ನನ್ನ ಹತ್ರ ಅದಿದೆ, ಅವಳಿಗೆ 6 ಲಕ್ಷ ರೂಪಾಯಿ ಆಲ್ರೆಡಿ ಇನ್ಶೂರೆನ್ಸ್ ಅವಳ ಹೆಸರು ಮೇಲೆ ಮಾಡಿದ್ದೇನೆ, ಹಂಗೆ ಹಿಂಗೆ ಅಂತ ಹೇಳ. ನಾನು ಹೇಳಿದೆ, ಪ್ರೀತಿನಲ್ಲಿ ಇದೆಲ್ಲ ಏನೂ ಬರೋದಿಲ್ಲ, ಓಕೆ, ನಾನು ಅವಳನ್ನ ಕೊಂಡ್ಕೊತಾ ಇಲ್ಲ. ನಾನು ಹೇಳಿದೆ, ಆ ಥರ ಇತ್ತು ಅಂತ ಹೇಳಿದ್ರೆ ಅವಳು ನಾವು ಇವತ್ತು ನನಗೆ ಕಾಂಟ್ಯಾಕ್ಟ್ ಮಾಡ್ತಿರ್ಲಿಲ್ಲ ಅಥವಾ ಬಯಸಿ ಬರ್ತಿರ್ಲಿಲ್ಲ. ಅವಳು ಯಾವಾಗಲೂ ಅವ್ಳು ಹೇಳ್ತಿದ್ದು ಅಂದರೆ ಸೂಸೈಡ್ ಮಾಡ್ಕೊಂಡು ಸಾಯ್ಬೇಕು ಅಂತ. ಮದುವೆ ಆದಮೇಲೆ ಸೂಸೈಡ್ ಮಾಡ್ಕೊಂಡು ಸಾಯ್ಬೇಕು ಅಂತ ಯಾವ ಹೆಣ್ಣು ಯೋಚನೆ ಮಾಡ್ತಾಳೆ?
ನಾನು ಅದನ್ನ ನಾನು ಅವ್ನಿಗೆ ಹೇಳಿದೆ, ಓ ನೀನ್ ಹೇಳಿದ್ಮೇಲೆ ಅವಳಿಗೆ ಬದುಕಕ್ಕೆ ಇಷ್ಟ ಆಗ್ತಾ ಇದೆಯಾ ಅಂತ ಹೇಳ್ತೆ. ಇವ್ನ ಹತ್ರ ಜಗಳ ಮಾಡಿದ್ಮೇಲೆ ನಾನು ಗುಡ್ ನೈಟ್ ಕುಡ್ದು ಒಂದ್ಸಾರಿ ಹಾಸ್ಪಿಟಲ್ ಏನೂ ರಿಯಾಕ್ಟ್ ಆಗಿಲ್ಲ. ಆಮೇಲೆ 1-2 ಡೇಸ್ ಆದ್ಮೇಲೆ ಅವ್ನಿಗೆ ಹೇಳಿದ್ದೀನಿ ನಾನು ಈ ತರ ಗುಡ್ ನೈಟ್ ತಗೊಂಡೆ ಅಂತ. ಆಗ ಅವನೇ ಶಾಪ್ಗೆ ಕರ್ಕೊಂಡೋಗಿ ಗೊತ್ತಿರೋರ ಹತ್ರ ಟ್ಯಾಬ್ಲೆಟ್ಸು ಕೊಡ್ಸಿದ್ದಾನೆ. ವಿನೋದ್, ಶ್ರೀನಿವಾಸ್, ನೀವಾಗ ವಿನೋದನ್ನು ಹೆದರ್ಸಿದ್ದೀರಾ, ಆರ್ಷನ್ ಹೆದರ್ಸಿದ್ದೀರಾ. ಆರ್ಷನ್ಗೆ ವಿನೋದ್ನ ಕೊಲ್ತೀನಿ ಅಂತ, ವಿನೋದ್ಗೆ ನೀನು ಕೆಲ್ಸಕ್ಕೆ ಹೋಗ್ತೀಯಾ, ರಾತ್ರಿ 10 ಗಂಟೆಗೆ ನೀನು ವಾಪಸ್ ಬರ್ತೀಯೋ ಇಲ್ವೋ ಅಂತ ನಿನ್ಗೆ ಗೊತ್ತಿದ್ಯಾ, ನಿನ್ಗೆ ನೋಡ್ತೀಯ ಹೋಗ್ಲಿ ನೀನು ಮಾಡ್ತೀಯಾ ಅಂತ ಹೇಳ್ದ. ಮನೆಗೆ ವಾಪಸ್ ಹೋಗ್ತೀಯಾ ಇವತ್ತು ಬಂದು ಅಂತ ಹೇಳ್ತಾನೆ. ಏನ್ ಶ್ರೀನಿವಾಸ್ ಏನ್ ದೇವನಹಳ್ಳಿಗೆ ಬಾ, ನೀನು ಈಗ ಶಾಸ್ತ್ರೋಕ್ತವಾಗಿ ಕಳ್ಸ್ಕೊಟ್ಬಿಡ್ತೀನಿ ಅಂತ ನಾನು ಹೇಳ್ದೆ. ನಾನು ಒಂದೇ ಮಾತು ಹೇಳಿದ್ದು, ಹೊಡಿಯೋಂಗಿದ್ರೆ ಬೇಕಾದ್ರೆ ಎದುರುಗಡೆ ಬಾ ಹೊಡಿತೀನಿ ಅಂತ ಹೇಳು, ಬಟ್ ಈ ತರ ಎಲ್ಲ ಸುತ್ತಿ ಬಳಸಿ ಮಾತಾಡ್ಬೇಡ ಅಂತ. ಏನ್ ಹೇಳ್ತೀರಾ ಶ್ರೀನಿವಾಸ್ ಇವಾಗ ಹೇಳಿ. ಮೇಡಮ್ ಇವರು ಚೆನ್ನಾಗಿ ಓದಿದ್ದಾರೆ, ಎಜುಕೇಟೆಡ್, ಲ್ಯಾಪ್ಟಾಪ್ ಅಲ್ಲಿ ಎಲ್ಲ ಇದು ಇಮೇಲ್ ಮಾಡ್ಕೊಂಡು ಇವರೆಲ್ಲ ಮಾತಾಡ್ಕೊಂಡು ಯಾವ ಇಮೇಲ್ ಒಂದೇ ಒಂದು ರೆಕಾರ್ಡ್ ತೋರಿಸ್ಬಿಟ್ರು ನಾನು ಇವತ್ತು ವಾಪಸ್ ಹೋಗ್ಬಿಡ್ತೀನಿ. ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಮಾತಾಡಿರೋದ್ ಬಿಟ್ರೆ ಯಾವ ಮೇಲಲ್ಲೂ ನಾವು ಮಾತಾಡಿಲ್ಲ. ಓಕೆ, ಇವಾಗ ಫೈನಲಿ ಇವಾಗ ಅವ್ರ ಜೀವನದಾಗ ಅವ್ರು ಬದುಕೋದಕ್ಕೆ ಬಿಡ್ತೀರಾ ಏನ್ ಶ್ರೀನಿವಾಸ್? ಮೇಡಮ್ ಅವ್ರು ನನ್ನ ಸೆಟಲ್ಮೆಂಟ್ ಆದ್ರೆ ಅವ್ರ ಪಾಡ್ ಅವ್ರು ಮಾಡ್ಕೊಂಡ್ಲಿ. ಏನ್ ಸೆಟಲ್ಮೆಂಟ್ ಬೇಕು ನಿಮ್ಗೆ? ಅದೇ ನಮ್ ಕೋರ್ಟ್ ಅಲ್ಲಿ ಬಂದು ಅವಳು ನಂದು ಡೈವರ್ಸ್ ಬೇಕು ಅಂತ ಅಪ್ಲಿಕೇಶನ್ ಇದಾಕಿ ಅರ್ಜಿ ಹಾಕಿ ನನ್ಗೆ ಕೋರ್ಟ್ ಅಲ್ಲಿ ತೀರ್ಮಾನ ಆಗ್ಬಿಟ್ರೆ ಅವ್ರು ಇಷ್ಟಕ್ಕೋದ್ರೆ ಅವ್ರು ಬದುಕೊಂಡ್ಲಿ ಮೇಡಮ್. ಅಂದ್ರೆ ನಿಮ್ಮಿಂದ ಯಾವ್ದು ಪ್ರಾಬ್ಲಮ್ಸ್ ಬರಲ್ಲ ಅಥವಾ ನಿಮ್ಮಿಂದ ಯಾವ್ದು ಅಬ್ಜೆಕ್ಷನ್ಸ್ ಇಲ್ಲ ಇದಕ್ಕೆ? ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅವರೇ ನಾನು ಬರ್ಕೊಡ್ತೀನಿ ಮೇಡಮ್. ಅಲ್ಲ, ನಿಮ್ಮಿಂದ ಏನು ಮುಂದಕ್ಕೂ ಪ್ರಾಬ್ಲಮ್ ಆಗಲ್ಲ. ಇವಾಗ ಡಿವೋರ್ಸ್ ಆಗ್ಬಿಟ್ರು ವಿನೋದ್ ಆಶಾನ ಅವ್ರ ಪಾಡ್ಗೆ ಅವ್ರಿಗೆ ಬದುಕಕ್ ಬಿಟ್ಬಿಡ್ತೀರಾ, ಮುಂದಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ ಅಂತ ನೀವು ಅಶ್ಯೂರ್ ಮಾಡ್ತೀರಾ? ನಾನ್ ಹೇಳ್ತೀನಿ ನೋಡಿ ಮೇಡಮ್, ಅವ್ರಿಗೆ ಚೆನ್ನಾಗಿರ್ಲಿ, ರೋಡ್ ಬರ್ದಿರ ಚೆನ್ನಾಗಿದ್ರೆ ಸರಿ, ನಾನೇನ್ ಬೇಕೋ ಬರ್ಕೊಡ್ತೀನಿ ಮಾಡ್ಕೊಡ್ತೀನಿ. ನನಗ್ ಬಂದು ದೇವನಹಳ್ಳಿಯಲ್ಲಿ ಡೈವರ್ಸ್ ನೋಟಿಸ್ ಕೊಟ್ಟು ಡೈವರ್ಸ್ ಅಪ್ಲೈ ಮಾಡಿ ನಾನು ಡೈವರ್ಸ್ ನೋಟಿಸ್ ಕಳ್ಸ್ತೀವಿ, ಸಿಗ್ನೇಚರ್ ಮಾಡಿ ಕಳ್ಸಕ್ಕೆ ಹೇಳಿ ಮೇಡಮ್. ಇಲ್ಲ ಮೇಡಮ್, ಅಲ್ಲಿಂದ ಆಗೋದಿಲ್ಲ, ನಮ್ಗೆ ಇಲ್ಲೇ ಬಂದ್ ಕೊಡ್ಬೇಕು. ಯಾಕೆ ಅಲ್ಲಿಗೆ ಬಂದ್ ಕೊಡ್ಬೇಕು ಶ್ರೀನಿವಾಸ್? ನೆನ್ನೆ ಇಲ್ಲೇನು ಮಾಡಿಲ್ಲ, ಅಲ್ಲಿ ಸಾಹೇಬ್ರು ಹೇಳಿದ್ದಾರೆ, ಅಲ್ಲೇ ಒಪ್ಕೊಂಡಿದ್ದಾರೆ. ನಿನ್ನೆ ಇವ್ರು ಸ್ಟೇಷನ್ ಹೇಳಿದಾರಲ್ಲ ಮೇಡಮ್, ನಾವು ದೇವನಹಳ್ಳಿಗೆ ಬಂದು ಬರ್ತೀವಿ ಅಂತ ಹೇಳಿದ್ವಿ, ಬಟ್ ಇಲ್ಲಿ ಪ್ರೋಗ್ರಾಮ್ ಫಿಕ್ಸ್ ಆಗಿತ್ತಲ್ಲ. ಓಕೆ, ಹಾಗಾದ್ರೆ ಇವಾಗ ನಿಮ್ಮಿಂದ ಆಶಾಗೆ ವಿನೋದ್ಗೆ ಯಾವ ಪ್ರಾಬ್ಲಮ್ ಆಗಲ್ಲ ಇನ್ನು ಮುಂದೆ? ಆಗಲ್ಲ ಮೇಡಮ್, ನಾನು ಏನ್ ಬೇಕೋ ಬರ್ಕೊಡ್ತೀನಿ ಮಾಡ್ಕೊಡ್ತೀನಿ. ಏನ್ ಬೇಕೋ ಅದಕ್ಕೆ ಡಾಕ್ಯುಮೆಂಟ್ ನಾನು ಬರ್ಕೊಡ್ತೀನಿ ಮೇಡಮ್. ಅದೇ ಅವ್ರಿಗೆ ಬಂದು ಇವಾಗ ದೇವನಹಳ್ಳಿ ನನ್ಗೆ ಎಲ್ಲ ಕಾಯ್ತಾ ಇದಾರೆ ದೇವನಹಳ್ಳಿಯಲ್ಲಿ. ಓಕೆ, ಖಂಡಿತ ಬಂದೇ ಬರ್ತಾರೆ. ಆಶಾ ಡಿವೋರ್ಸ್ ಅಪ್ಲೈ ಮಾಡೇ ಮಾಡ್ತಾರೆ. ಓಕೆ, ಧನ್ಯವಾದ ಶ್ರೀನಿವಾಸ್ ನಮ್ಮ ಜೊತೆ ಮಾತಾಡೋದಕ್ಕೆ. ನಿಜವಾಗಿಯೂ ವಿಚಿತ್ರ ಅಂತಲೇ ಹೇಳ್ಬೋದು. ಅಂದರೆ ನೀವು ಮದುವೆ ಆಗಿದೆ ಅಂತ ಗೊತ್ತಿದ್ದೂ ಎಲ್ಲ ರೀತಿಯಲ್ಲೂ ಅರೇಂಜ್ ಮಾಡಿ ಪ್ಲ್ಯಾನ್ ಮಾಡಿ ನಿಮ್ಮನ್ನು ವಾಪಸ್ ಕರೆಸ್ಕೊಂಡಿದ್ದು. ನಿಮ್ಮ ಮದುವೆ ಆಗಿದ್ದು ಯಾವಾಗ? ಅಂದರೆ ನೀವು ಮನೆಗೆ ಬಂದ ನಂತರ ಯಾವಾಗ ಮದುವೆ ಆಯಿತು? 9 ಡೇಸ್ ಆದಮೇಲೆ. ವಿತಿನ್ 9 ಡೇಸ್ ಅಲ್ಲಿ ಪ್ಲಾನ್ ಇಲ್ಲದೆ ಆಗುತ್ತಾ ಮೇಡಮ್? ಅದು ಯಾರಿಗಾದ್ರೂ ಗೊತ್ತಿಲ್ಲದೆ ಇದ್ದವ್ರಿಗೆ ಈ ತರ 9 ಡೇಸ್ ಅಲ್ಲಿ ಮದುವೆ ಆದ್ರೂ ಮಾಡೋಕ್ಕಾಗುತ್ತಾ? ಯೋಚನೆ ಮಾಡಿ ನೀವೇ. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ವೀಕ್ಷಕರೇ, ನಿಜವಾಗಿ ಒಂದು ರೀತಿ ವಿಚಿತ್ರ ಕೇಸ್ ಅಂತಲೇ ಹೇಳ್ಬಹುದು. ಆಲ್ರೆಡಿ ಇಬ್ಬರು ಮದುವೆ ಆಗಿದ್ರು, ಶಾಸ್ತ್ರೋಕ್ತವಾಗಿ ಮನೆಯಲ್ಲೇ ಮದುವೆ ಆಗಿತ್ತು. ಅದಾದ ನಂತರ ಶ್ರೀನಿವಾಸ್ ಸ್ವತಃ ಎಲ್ಲ ಪ್ಲಾನ್ ಮಾಡಿ ಮದುವೆಗೆ ರೆಡಿಯಾಗಿದ್ದ. ಅಂದರೆ ಆಶಾ ಜೊತೆ ಎರಡನೇ ಸಲ ಮದುವೆ ಆಗೋದಕ್ಕೆ ರೆಡಿಯಾಗಿದ್ದ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತೀನಿ. ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ.